ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ವಿಚಾರಕ್ಕೆ ಇವತ್ತು ಆರೋಗ್ಯ ಇಲಾಖೆಗೆ ತಜ್ಞರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ನೇತೃತ್ವದ ತಜ್ಞರ ಸಮಿತಿ ಇದು. ಜಯದೇವ ನಿರ್ದೇಶಕ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಅಧ್ಯಯನ ನಡೆದಿದೆ. ಅದರ ವರದಿಯನ್ನು ಇವತ್ತು ಸಲ್ಲಿಕೆ ಮಾಡ್ತಾರೆ. ಹಾಸನ ಜಿಲ್ಲೆಯಲ್ಲಿ ನಡೆಸಿರುವಂತಹ ಅಧ್ಯಯನದ ವರದಿಯ ಸಲ್ಲಿಕೆ ಇವತ್ತಾಗುತ್ತೆ. ಮೃತಪಟ್ಟಿರುವವರ ಮರಣೋತ್ತರ ಪರೀಕ್ಷೆ ಸೇರಿದಂತೆ ಅದರ ವರದಿ ಸೇರಿದಂತೆ ಚಿಕಿತ್ಸಾ ವಿವರಗಳನ್ನು ಸಂಗ್ರಹಿಸಿ ಅಧ್ಯಯನ ನಡೆಸಿದ ಸಮಿತಿ ಈ ಅಧ್ಯಯನದ ವರದಿಯನ್ನು ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಕೈ ಸೇರಲಿರುವ ಈ ವರದಿಯಲ್ಲಿ ಅದೇನೇನಿರಬಹುದು, ಅನೇಕರ ಹೃದಯ ಬಡಿತ ನಿಲ್ಲೋದಕ್ಕೆ ಕಾರಣ ಏನು, ಹೃದಯದಲ್ಲಿ ಆಗ್ತಾ ಇರುವಂತಹ ಆ ಸಮಸ್ಯೆಗಳಾದ್ರೂ ಏನು, ಯಾತಕ್ಕೆ ಏಕಾಏಕಿಯಾಗಿ ಹೃದಯ ಸ್ತಂಭನ ಆಗ್ತಾ ಇದೆ, ಹೃದಯಾಘಾತ ಆಗ್ತಾ ಇದೆ, ಒಂದಷ್ಟು ಏನಾದರೂ ಬೆಚ್ಚಿ ಬೀಳಿಸುವಂಥ ವಿಚಾರಗಳು ಈ ವರದಿಯಲ್ಲಿ ಇರ್ತಾವ ಅನ್ನೋದನ್ನ ನಾವು ನೋಡಬೇಕಿದೆ. ಹಾಗಾಗಿ ಈ ವರದಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅಂತಾನೆ ಹೇಳ್ಬೋದು. ಕಾರಣ ಹೃದಯಾಘಾತಕ್ಕೆ ಸಾಮಾನ್ಯವಾಗಿ ಏನೋ ಕಾರಣಗಳನ್ನ ಹೇಳ್ತಾರೆ, ಬಟ್ ವೈಜ್ಞಾನಿಕವಾಗಿ ಏನು ಕಾರಣಗಳು ಸಿಗುತ್ತೆ, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಕಾರಣಗಳನ್ನು ಕಂಡುಕೊಂಡಿದ್ದಾರೆ ನೋಡಬೇಕಿದೆ. 3 ಮಾದರಿಯಲ್ಲಿ ತನಿಖೆ ನಡೆಸಿ ವರದಿಯನ್ನು ಸಿದ್ಧಪಡಿಸಿದೆ ಸಮಿತಿ. ವರದಿ 1 ಇದರಲ್ಲಿ ಮರಣೋತ್ತರ ಪರೀಕ್ಷೆ ಆಗಿರುವ ಕೇಸ್ಗಳ ರಿಪೋರ್ಟ್ ಇರುತ್ತೆ. 2ನೇ ವರದಿಯಲ್ಲಿ ಆಸ್ಪತ್ರೆಗೆ ಬಂದು ECG ಮತ್ತು ರಕ್ತ ತಪಾಸಣೆ ಮಾಡಿಸಿದ್ರ ರಿಪೋರ್ಟ್ ಇರುತ್ತೆ. 3ನೇ ವರದಿಯಲ್ಲಿ ಆಸ್ಪತ್ರೆಗೆ ಬರದೆ ಮಾರ್ಗ ಮಧ್ಯದಲ್ಲೇ ಉಸಿರು ಚೆಲ್ಲಿರ್ತಾರಲ್ಲ ಅಂಥವರ ಹಿಸ್ಟರಿ ಇರುತ್ತೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾ ಇದ್ದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆಯೇ ಈ ಸಮಿತಿ ರಚನೆ ಆಗಿರೋದು. 3 ಮಾದರಿಯಲ್ಲಿ ತನಿಖೆ ನಡೆಸಿ ಹೃದ್ರೋಗ ತಾಂತ್ರಿಕ ಸಮಿತಿ ಈ ಅಧ್ಯಯನ ವರದಿಯನ್ನು ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ಮರಣೋತ್ತರ ಪರೀಕ್ಷೆ ಆಗಿರುವ ಪ್ರಕರಣಗಳ ಬಗ್ಗೆನೂ ಒಂದು ವರದಿ ಇದೆ. ECG ಮಾಡಿಸಿ ರಕ್ತ ಪರೀಕ್ಷೆ ಮಾಡಿಸಿರೋದ್ರ ಬಗ್ಗೆ ಮತ್ತೊಂದು ವರದಿ ಇದೆ. ಆಸ್ಪತ್ರೆಗೆ ಬಂದು ECG ರಕ್ತ ಪರೀಕ್ಷೆ ಮಾಡಿಸಿರೋದ್ರ ಬಗ್ಗೆ ವರದಿ ಇರುತ್ತೆ. ಇನ್ನು ಕೆಲವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು, ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋಷ್ಟರೊಳಗೆ ಉಸಿರು ಚೆಲ್ಲಿರ್ತಾರಲ್ಲ ಅಂಥವರ ಹಿಸ್ಟರಿಯ ವರದಿಯೂ ಕೂಡ ಇದೆ. ಈಗಾಗಲೇ ಹೃದ್ರೋಗ ತಾಂತ್ರಿಕ ಸಮಿತಿಯ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಇರುವಂತಹ ಈ ಸಮಿತಿ ಕಡೆಯಿಂದ ವರದಿ ಸಿದ್ಧ ಆಗಿದೆ. ಇನ್ನೇನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಕೈಗೆ ವರದಿ ಸೇರಬೇಕಿದೆ. ನೋಡಿ, ಈಗಾಗಲೇ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಅಸಲಿಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಅನೇಕರು ಹೇಳ್ತಾರೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಗಮನ ಹರಿಸ್ತಾ ಇಲ್ಲ, ಜೊತೆಗೆ ವೆಯ್ಟ್ ಹೆಚ್ಚಾಗ್ತಾ ಇದೆ, ವಯಸ್ಸಿಗೆ ತಕ್ಕಂತೆ ವೆಯ್ಟ್ ಇಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಆಹಾರ ಪದ್ಧತಿ, ಜೀವನ ಶೈಲಿ ಅಂತ. ಅದೇ ಕಾರಣನ ಬೇರೆ ಕಾರಣಗಳಿದ್ದಾವ, ಈ ರಿಪೋರ್ಟಲ್ಲಿ ಗೊತ್ತಾಗುತ್ತಾ, ಅದು ನೋಡಬೇಕಿದೆ.